ಜಂಟಿ ಕ್ರಿಯಾ ಸಮಿತಿ ಕರೆ ಕೊಟ್ಟಿರುವಂತಹ ಮುಷ್ಕರಕ್ಕೆ ಸಂಬಂಧಪಟ್ಟ ಹಾಗೆ ಸಾಲು ಸಾಲು ಗೊಂದಲಗಳಿವೆ. ಒಂದೊಮ್ಮೆ ನಾಳೆ ಪ್ರತಿಭಟನೆ ಅಥವಾ ಮುಷ್ಕರ ನಡೆಯದೇ ಇದ್ದ ಪಕ್ಷದಲ್ಲಿ ಇನ್ನು 21 ದಿನಗಳ ಕಾಲ ಪ್ರತಿಭಟನೆ ಮುಷ್ಕರ ನಡೆಸುವ ಹಾಗಿಲ್ಲ. ಈ ರೀತಿಯಾಗಿ ಒಂದು ಕಾರ್ಮಿಕ ವ್ಯಾಜ್ಯ ಕಾಯ್ದೆಯ ಅಡಿಯಲ್ಲಿ ಒಂದು ರೂಲ್ಸ್ ಇದೆ. ಸೊ ಇದು ಯಾವ ರೀತಿಯಾಗಿ ಸಾಕಷ್ಟು ವಿಚಾರ ಚರ್ಚೆ ಆಗ್ತಾ ಇದೆ. ಇದು ಏನು ಹಾಗಾದ್ರೆ 21 ದಿನಗಳ ಕಾಲ ಪ್ರತಿಭಟನೆ ನಡೆಸುವ ಹಾಗಿಲ್ವಾ? ಇದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಹೈಕೋರ್ಟ್ ನ ಅಡ್ವೊಕೇಟ್ ಆಗಿರುವಂತಹ ನಟರಾಜ್ ಶರ್ಮಾ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಈಗಷ್ಟೇ ನೀವು ಈ ವಿಚಾರದ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ರಿ. ಈ ಒಂದು ಕಾಯ್ದೆಯ ಅನುಸಾರ ಹೇಳ್ತಾ ಹೋಗೋದಾದ್ರೆ ಸರ್, ಈ ಸೆಕ್ಷನ್ 23 ಆಫ್ 23 ಆಫ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಪ್ರಕಾರ ಒಮ್ಮೆ ಒಂದು ಯಾವುದೇ ವ್ಯಾಜ್ಯಗಳು ಕಾರ್ಮಿಕ ವ್ಯಾಜ್ಯಗಳ ಅಡಿಯಲ್ಲಿ ಕಾರ್ಮಿಕ ಸಂಘಟನೆಗಳು ತಮ್ಮ ಎಂಪ್ಲಾಯರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಾಗ ಆ ನೋಟಿಸ್ ಕೊಟ್ಟು 21 ದಿನಗಳ ಕಾಲ ಅವಕಾಶ ಇರುತ್ತೆ. ಆ 21 ದಿನಗಳ ಕಾಲಾವಕಾಶದಲ್ಲಿ ಮೀಡಿಯೇಷನ್ಗಳನ್ನ ಲೇಬರ್ ಕಮಿಷನರ್ ನಡೆಸಬೇಕಾಗತ್ತೆ. ಈ ಒಂದು 20 ದಿನಗಳಲ್ಲಿ ಕೊಟ್ಟಿರ್ತಕ್ಕಂಥ ನಿರ್ದಿಷ್ಟ ದಿನಾಂಕದ ಒಂದು ದಿನಾಂಕ ತಪ್ಪು ಹೋದ್ರೆ ಮತ್ತೆ ಅದು ಇನ್ನೊಮ್ಮೆ 21 ದಿನಗಳ ಕಾಲದ ನೋಟಿಸ್ ಅನ್ನ ಕೊಟ್ಟು ಎಲ್ಲಾ ಪ್ರೊಸೀಜರ್ ಅನ್ನು ಫಾಲೋ ಮಾಡೇ ಮತ್ತೆ ಅವರು ಸ್ಟ್ರೈಕ್ಗೆ ಹೋಗ್ಬೇಕಾಗತ್ತೆ. ಯಾಕೆಂದ್ರೆ ಇವತ್ತಿನ ದಿನಕ್ಕೆ ಅಂದ್ರೆ ನಾಳೆಯ ದಿನಕ್ಕೆ ಏನು ನ್ಯಾಯಾಂಗ ಇವತ್ತು ಒಂದು ಆದೇಶವನ್ನ ಕೊಟ್ಟಿದೆ ನ್ಯಾಯಾಲಯ, ಈ ನ್ಯಾಯಾಲಯದ ಆದೇಶಕ್ಕೆ ತಕ್ಕಂತೆ ನಾಳೆ ಅವ್ರು ಕೊಡ್ತಾ ಇರ್ತಕ್ಕಂಥ ನೋಟಿಸ್ನ ಒಂದು ಮಹತ್ವವನ್ನ ಕೊಟ್ಟಿರ್ತಕ್ಕಂಥ ನೋಟಿಸಿನ ಮಹತ್ವವನ್ನ ಕಳೆದುಕೊಂಡ್ಬಿಡುತ್ತೆ. ಆ ಕಾರಣದಿಂದ ಇದು ಸುಮಾರು ಕೇಸುಗಳಲ್ಲಿ ಉಲ್ಲೇಖ ಆಗಿದೆ. ಅದರಿಂದ ಮತ್ತೆ ನಾಳೆ ಏನಾದ್ರು ನಾಳಿದ್ದಿಂದ ಏನಾದ್ರು ಎಂಪ್ಲಾಯರ್ಸ್ ಸ್ಟ್ರೈಕ್ಗೆ ಹೋಗಬೇಕು ಅನ್ನುವಂತ ಅನಿವಾರ್ಯತೆ ಇದ್ದ ಪಕ್ಷದಲ್ಲಿ ಮತ್ತೆ ಮೊದಲಿಂದ ಅವರು ನೋಟಿಸ್ ಅನ್ನ ಕೊಡಬೇಕು. ತಮ್ಮ ಇಲಾಖೆಗಾಗಿರ್ಬೋದು, ಲೇಬರ್ ಕಮಿಷನರ್ ಮುಂದೆ ಹೋಗ್ಬೇಕು, ಅಲ್ಲಿ ಕನ್ಸಿಲೇಷನ್ ಪ್ರೊಸೆಸ್ ಮತ್ತೆ ಅಗೇನ್ ಸೇಮ್ ಪ್ರೊಸೀಜರ್ ಏನಾಗುತ್ತೋ ಅದು ನಡೆಯುತ್ತೆ. ಅಕಸ್ಮಾತ್ ಇಲ್ಲ ನಾವು ನಾಳಿದ್ದು ಸ್ಟ್ರೈಕ್ ಹೋಗ್ತೀವಿ ಅಂತಂದ್ರೆ ಅದನ್ನ ನಾನು ಕೇಳೋಳಿದೆ ಸರ್. ಕಾರ್ಮಿಕ ವ್ಯಾಜ್ಯ ಕಾಯ್ದೆ ಪ್ರಕಾರ ಅಕಸ್ಮಾತ್ ಅವ್ರೇನಾದ್ರೂ ನಾಡಿದ್ದು ನಾನು ಸ್ಟ್ರೈಕ್ ಮಾಡೇ ಮಾಡ್ತೀನಿ ಅನ್ನುವಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರೆ ಯಾವ್ಯಾವ ರೀತಿಯಾಗಿ ಅವ್ರ ಮೇಲೆ ಕ್ರಮ ಜರುಗಿಸಬಹುದು ಸರ್? ಈಗ ಮೊದಲನೇದಾಗಿ ಸೆಕ್ಷನ್ 24 ಪ್ರಕಾರ ಅದು ಇಲ್ಲಿಗಲ್ ಸ್ಟ್ರೈಕ್ ಅಂತ ಆಗುತ್ತೆ. ಮತ್ತೆ ಎರಡನೇದಾಗಿ ಇವತ್ತು 7ನೇ ತಾರೀಕು ಅವ್ರಿಗೇನೋ ಲೇಬರ್ ಕಮಿಷನರ್ ಮುಂದೆ ಮತ್ತೆ ಒಂದು ಮೀಡಿಯೇಷನ್ ಅಂತ ಅನ್ನೋದು ಪೆಂಡಿಂಗ್ ಇದೆ, ಅದು ಕೂಡ ವೈಲೇಟ್ ಆದಂಗಾಗತ್ತೆ. ಮೂರನೇದಾಗಿ ಈಗ ಆಲ್ರೆಡಿ ತಮಗೆ ಗೊತ್ತಿದೆ, ಕಳೆದ 2021 ಮತ್ತು 20ರಲ್ಲಿ ಹಲವು ಚಾಲಕರು ಡಿಸ್ಮಿಸ್ಗಳಾದ್ರು, ಸಸ್ಪೆಂಡ್ಗಳಾದ್ರು. ಕಾರಣ ಇಷ್ಟೇ, ಮೀಡಿಯೇಷನ್ ಆನಲ್ಲಿತ್ತು ಒಂದು. ಎರಡನೇದು ಈ ರೀತಿ ಕೊಟ್ಟಂತ ನೋಟಿಸು ವೈಲೇಟ್ ಆಗಿತ್ತು. ಆದ್ರಿಂದಾನೇ ಅವತ್ತು ಸುಮಾರು 2889 ಜನ ಚಾಲಕರು ಡಿಸ್ಮಿಸ್ ಆಗುವಂತ ಪರಿಸ್ಥಿತಿ ಉದ್ಭವ ಆಯ್ತು. ಆ ರೀತಿ ಪರಿಸ್ಥಿತಿ ಉದ್ಭವ ಆಗ್ಬಾರ್ದು ಅನ್ನುವಂಥದ್ದು ನಿಜವಾಗ್ಲೂ ಕಾರ್ಮಿಕ ಸಂಘಟನೆಗಳ ಒಂದು ಒಲವಾಗಿದ್ರೆ ಅಥವಾ ಅದೇ ಅವರ ಮನಸ್ಥಿತಿ ಅಂತಂದ್ರೆ ಅವರು ಇದನ್ನ ಮತ್ತೆ ನಾಳಿದ್ದು ಹಕ್ಕು ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋದು ಅವರ ಹಕ್ಕು, ಅವ್ರು ಮಾಡಬಹುದು, ಅದರಲ್ಲೇ ಪ್ರತಿಭಟನೆ ಮಾಡಬಾರದು ಅಂತ ನಾನು ಹೇಳ್ತಾ ಇಲ್ಲ. ಮಾಡ್ಲಿಕ್ಕೆ ಬೇಕಾದಂತ ಸೂಕ್ತವಾದಂತ ಎಲ್ಲ ಇದನ್ನ ತೆಗೆದುಕೊಂಡು ಪ್ರಿಕಾಷನ್ಸ್ ತೆಗೆದುಕೊಂಡು ನಂತರ ಅವರು ಹೋರಾಟಕ್ಕೆ ಹೋಗ್ಬೇಕು. ನಿಯಮದ ಪ್ರಕಾರ ಅವ್ರು 21 ದಿನ ಕಾಯ್ಬೇಕು. ಕರೆಕ್ಟ್ ಮೇಡಮ್, 21 ದಿವಸ ನಾಳೆಯಿಂದ ಮತ್ತೆ ನೋಟಿಸ್ ಕೊಟ್ಟು 21ನೇ ದಿನಕ್ಕೆ ಅವರು ಇದಕ್ಕೆ ಹೋಗ್ಬೇಕಾಗತ್ತೆ. ಇದಿಷ್ಟು ಹೈಕೋರ್ಟ್ ನ ಅಡ್ವೊಕೇಟ್ ಆಗಿರುವಂತಹ ನಟರಾಜ್ ಶರ್ಮಾ ಅವರು ನ್ಯೂಸ್ ಫಸ್ಟ್ ಗೆ ಹೇಳ್ತಾ ಇರುವಂತಹ ಮಾಹಿತಿ. ಅಂದ್ರೆ ನಿಯಮದ ಪ್ರಕಾರ 21 ದಿನಗಳ ಕಾಲ ಕಾಯಬೇಕು. ಇಲ್ಲ ನಾನು ನಿಯಮ ಮೀರಿ ಹೋಗ್ತೀನಿ ಅಂತ ಹೇಳಿದ್ರೆ ಅದನ್ನ ಇಲ್ಲಿಗಲ್ ಸ್ಟ್ರೈಕ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಜೊತೆಗೆ ಅಂತಹವರ ಮೇಲೆ ಕಾನೂನು ಕ್ರಮವನ್ನ ಕೈಗೊಳ್ಳುವಂತಹ ಅವಕಾಶ ಕೂಡ ಇರುತ್ತೆ. ಕ್ಯಾಮರಾಮನ್ ಅವಿರಾಜ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.